ಸರ್ ಹೇಳಿ, ಈ ದೇವಸ್ಥಾನ ಯಾವ ದೇವಸ್ಥಾನ? ಗೋರ್ಸಂದ್ರ ಮಾರಮ್ಮ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಇದು? ನಾವು ತಾಲೂಕಾರಿಂದ ಮಾಡ್ತೀವಿ. ಹಾಂ, 28 ವರ್ಷ ಆಯ್ತು ಹೊಸ ಗುಡಿ. ಇದು ಕಮಿಟಿ ಇದೆಯಾ? ಕಂಪ್ನಿ. ತಾವ್ಯಾರು? ನಾವೇ. ನಿಮ್ಮ ಹೆಸರು? ಜಡಪ್ಪ. ಹಾಂ, ಜಡಪ್ಪ. ಜಡಪ್ಪ. ಇದರ ವಿಶೇಷ ಏನು? ಮಾರಮ್ಮನ ವಿಶೇಷ ಏನು? ಏನಂದ್ರೆ ಇಂಪ್ರೂವ್ ಮಾಡಬೇಕು ಅಂತ ನಾವು ಮಾಡ್ತೀವಿ. ಹೌದಾ? ಎಷ್ಟು ವರ್ಷದಿಂದ ಇದೆ ಇಲ್ಲಿ? 28 ವರ್ಷದಿಂದ ಈ ಥರ ಮಾಡ್ತೀವಿ. ಹಾಂ, ಈಗ ನಾವು ಈಗ ಶುರು ಮಾಡಿದ್ದೀವಿ. ಹೌದಾ? ಮಾಡಬೇಕಂತ. ಸರ್ ಹೇಳಿ, ತಮ್ಮ ಹೆಸರು? ಹಾಂ, ಟ್ರಸ್ಟ್ನ ಸೆಕ್ರೆಟರಿ ನಾನು. ಹಾಂ, ಇದು ಸುಮಾರು ನಮ್ಮ ತಾತ್ಕಾಲದಿಂದ ಮುತ್ತಾತ್ಕಾಲದಿಂದ ನಡ್ಕೊಂಡು ಬರ್ತಾ ಇದೆ ಇದು ಈ ಮಾರಮ್ಮ ದೇವಸ್ಥಾನ. ಆದರೆ ನಾವು ಸುಮಾರು 6 ತಿಂಗಳಿಂದ ಟ್ರಸ್ಟ್ ಆಗಿದೆ. ಆ ಟ್ರಸ್ಟಿಂದ ನಾವು ಕಾರ್ತಿಕ್ ಮಾಸ ಹೊಸದಾಗಿ ಇಂಪ್ರೂವ್ಮೆಂಟ್ ಮಾಡಬೇಕಂತೇಳಿ ಭಕ್ತಾದಿಗಳು ಪಾಪ ಜಾಸ್ತಿ ಜನ ಬರ್ತಾ ಇದ್ದಾರೆ. ಇವಾಗ ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಅಜ್ಜೆ ಹಾಕಿದ್ದೀವಿ. ಇಲ್ಲಿಂದ ಇನ್ನು ನಡ್ಸ್ಕೊಂಡು ಹೋಗ್ತೀವಿ ದೇವ್ರನ್ನ ಮುಂದೆ. ಹನುಮಂತರಾಯಪ್ಪ ಅಂತ ಈ ದೇವಸ್ಥಾನಕ್ಕೆ ಕರೆನ್ಸಿ ಅವರು. ಇಲ್ಲಿ ರೊಪ್ಪ ಗ್ರಾಮದಲ್ಲಿ ಮಾರಮ್ಮ ದೇವಸ್ಥಾನ ಅಂದರೆ ಬಹಳ ಶಕ್ತಿವಂತ ದೇವಿ ತಾಯಿ. ಏನಾದರೂ ಯಾರಾದರೂ ದೇವಸ್ಥಾನಕ್ಕೆ ಬಂದು ಏನಾದರೂ ಅರ್ಕೆ ಮಾಡ್ಕೊಂಡು ಹೋದರೆ ಅದೇ 100 ಪಾಲು ಸತ್ಯ ಆಗುತ್ತೆ. ಅದು ನಡ್ಕೊಂಡು ಹೋಗುತ್ತೆ. ಏನಾದರೂ ನಡ್ಕೊಂಡು ಹೋಗಿದ್ರೆ ಅದು ಖಚಿತ ನಡೆಯುತ್ತೆ. ಬೇಡಿಕೆ ಬೇಡಿಕೆ ಏನಾದರೂ ಬೇಡಿಕೆ ಇರಲಿ ಅದು ನೆರವೇರುತ್ತೆ. ಆಯಮ್ಮ ತಾಯಿ ಕೃಪೆಯಿಂದ ಈಗ ಕಾರ್ತಿಕ ಮಾಸ ಮೊನ್ನೆ ನವರಾತ್ರಿ 9 ದಿನ ಕಂಟಿನ್ಯೂ ಮಾಡ್ತಿದ್ದೀವಿ. ನಮ್ಮ ಟ್ರಸ್ಟ್ ಅವರು ಸಹಕಾರದಿಂದ ಮತ್ತು ನಮ್ಮ ಗ್ರಾಮಸ್ಥರ ಸಹಕಾರದಿಂದ, ಸಾರ್ವಜನಿಕರ ಸಹಕಾರದಿಂದ ಈಗ ಕಾರ್ತಿಕ ಮಾಸ ತಿಂಗಳೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ಸಹಕಾರ ಕೊಟ್ಟರೆ ಇದೇ ತಾಯಿ ಆಶೀರ್ವಾದದಿಂದ ನಾವು ಮುಂದೆ ನಡ್ಕೊಂಡು ಹೋಗ್ತೀವಿ ಅಂತ ಮುಂದಕ್ಕೆ ಹೋಗ್ತಾ ಮೇಲೆ ನಮ್ಮ ಕೈಲಾದಷ್ಟು ಜನಗಳು ಸಹಾಯ ಮಾಡಿ ಏನೋ ಇಷ್ಟೊಂದು ಇಂಪ್ರೂವ್ ಮಾಡೋಕ್ಕೆ ಸಹಾಯ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಸಹಾಯ ಮಾಡ್ಕೊಂಡು ಹೋಗಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇತ್ತೀಚೆಗೆ ಮಾರಮ್ಮ ದೇವಸ್ಥಾನ ಮುಂಭಾಗದಲ್ಲಿ 3 ಡೇಸು 3 ದಿನ 4 ದಿನ ಆಗಿದೆ. ಒಂದು ಈಚರು ರೋಡ್ ಆ ಕಡೆ ನಿಲ್ಲಿಸಿದ್ರೆ ಡ್ರೈವರ್ ಇಲ್ಲ, ಏನಿಲ್ಲ. ಅದಷ್ಟಕ್ಕೆ ಅದೇ ಹೋಗಿ ರೋಡ್ ದಾಟ್ಕೊಂಡು ಕಂಬಗಳು ಕರೆಂಟ್ ಎಲ್ಲ ಐತೆ. ಆ ದೇವಸ್ಥಾನ ಮುಂಭಾಗದಲ್ಲಿ ಸೀದಾ ಹೋಗಿ ಚರಂಡಿಗೆ ಹೋಗಿದ್ರೆ ಯಾರಿಗೂ ಒಂದು ಹಾನಿನೂ ಮಾಡಿಲ್ಲ. ಅಂದರೆ ಆ ತಾಯಿ ಇಲ್ಲಿ ಐತೆ ಅಂತ ಒಂದು ಉದಾಹರಣೆ ಒಂದು ಇದೆ ಐತೆ. ಅದಕ್ಕೆ ದಯವಿಟ್ಟು ಎಲ್ಲ ಭಕ್ತರಿಗೆ ಮನವಿ ಮಾಡ್ಕೊತೀವಿ. ಮಾರಮ್ಮ ತಾಯಿ ಬಹಳ ಶಕ್ತಿವಂತ ತಾಯಿ. ಆ ತಾಯಿಗೆ ಎಷ್ಟು ನೆನೆಸ್ಕೊಂಡ್ರೆ ಅಷ್ಟು ಒಳ್ಳೇದಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಕೊನೆ ಟಿವಿ